ಇವತ್ತು ನಾನು ಕೋರ್ ಜಾವಾ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಐ ವಿಲ್ ಶೇರ್ ದ ಸ್ಕ್ರೀನ್. ಫಸ್ಟ್ ಟಾಪಿಕ್ ಒನ್ ಬಂದು ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅಲ್ಲಿ ಏನೇನಂತ ಅಂದ್ರೆ ಫಸ್ಟ್ ಜಾವಾ ಜಾವಾ ಅಂತ ಅಂದ್ರೆ ಏನು, ಆಮೇಲೆ ಜಾವಾದಿಂದ ಏನೇನ್ ಫೀಚರ್ಸ್ ಇದೆ ಅದೆಲ್ಲ ತಿಳ್ಕೊಳ್ಳೋಣ. ಸೊ ಫಸ್ಟ್, ವಾಟ್ ಇಸ್ ಜಾವಾ? ವಾಟ್ ಇಸ್ ಜಾವಾ? ಜಾವಾ ಅಂತ ಅಂದ್ರೆ ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಅಂದ್ರೆ ಇದು ಹ್ಯೂಮನ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಇದನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮೆಷಿನ್ಗೆ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ. ನೆಕ್ಸ್ಟ್, ಆಬ್ಜೆಕ್ಟ್ ಓರಿಯೆಂಟೆಡ್. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಆ, ಈ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಕಾಲ್ಡ್ ಊಪ್ಸ್. ಊಪ್ಸ್ ಅಂತ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅದಕ್ಕೆ. ಅಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ರೆ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಕಾಲ್ಡ್ ಆಸ್ ಇನ್ಹೆರಿಟೆನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಪಾಲಿಮಾರ್ಫಿಸಮ್. ಆಮೇಲೆ ಇನ್ನೊಂದು ಬಂದು ಅಬ್ಸ್ಟ್ರಾಕ್ಷನ್. ಅಂಡ್ ಲಾಸ್ಟ್ ಬಂದು ಎನ್ಕ್ಯಾಪ್ಸುಲೇಷನ್. ಇದನ್ನ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ವಿತ್ ದ ಬೇಸಿಕ್, ಅದಕ್ಕೋಸ್ಕರ ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಅಂದ್ರೆ ಇವಾಗ ನಾವು ವಿಂಡೋಸ್ ಯೂಸ್ ಮಾಡ್ತಾ ಇದೀವಿ. ವಿಂಡೋಸ್ ಯೂಸ್ ಮಾಡಿದಾಗ ಒಂದು ಕೋಡ್ ಬರೆದಿರ್ತೀವಿ, ಅದು ವಿಂಡೋಸ್ ಅಲ್ಲೂ ರನ್ ಆಗುತ್ತೆ. ಇದೇ ಕೋಡ್ ಬಂದು ಇದು ವಿಂಡೋಸ್ ಅಲ್ಲೂ ರನ್ ಆಗುತ್ತೆ, ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ರನ್ ಆಗುತ್ತೆ. ಇದೇ ಕೋಡ್ ಬಂದು ಎಲ್ಲಿ ರನ್ ಆಗುತ್ತೆ? ಮ್ಯಾಕ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ರನ್ ಆಗುತ್ತೆ. ಸೊ ಇದನ್ನ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಜಾವಾ ಅಂತ ಅಂದ್ರೆ ಇದು ಮೂರ್ ಥಿಂಗ್ಸ್ ನಮ್ಗೆ ನೆನ್ಪು ಬರ್ಬೇಕು. ಏನು? ಜಾವಾ ಇಸ್ ಹೈ ಲೆವೆಲ್, ಆಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್, ಕಮಿಂಗ್ ಟು ದ ಫೀಚರ್ಸ್. ಫೀಚರ್ಸ್ ಅಲ್ಲಿ ಏನಂತ ಅಂದ್ರೆ ಇಟ್ ಇಸ್ ಸಿಂಪಲ್ ಅಂಡ್ ಈಸಿ ಟು ಲರ್ನ್. ಯಾಕೆ ಸಿಂಪಲ್ ಅಂಡ್ ಈಸಿ ಟು ಲರ್ನ್ ಅಂತ ಅಂದ್ರೆ, ಫಸ್ಟ್ ಸಿಂಪಲ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ತೀವಿ ಜಾವಾಗೆ ಅಂತ ಅಂದ್ರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅದು. ಹೈ ಲೆವೆಲ್ ಅಂದ್ರೆ ಹ್ಯೂಮನ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಇದು ನಮ್ಗೆ ಈಸಿ ಟು ಲರ್ನ್ ಅಂಡ್ ಯೂಸ್ ಕೂಡ ಆಗುತ್ತೆ. ನೆಕ್ಸ್ಟ್, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಆಗ್ಲೇ ನಾನು ಹೇಳಿರೋ ತರ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ನಾವು ಅದನ್ನ ರನ್ ಮಾಡ್ಬೋದು, ಔಟ್ಪುಟ್ ನ ನೋಡ್ಬೋದು. ನೆಕ್ಸ್ಟ್, ಆಬ್ಜೆಕ್ಟ್ ಓರಿಯೆಂಟೆಡ್. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಅಂದ್ರೆ ಆಲ್ರೆಡಿ ನಾನು ಹೇಳಿದೆ, ಅಲ್ಲಿ ಏನೋ ಊಪ್ಸ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ ಜಾವಾದಲ್ಲಿ. ಆಮೇಲೆ ಇಲ್ಲಿ ಏನಂತಂದ್ರೆ ಮೇನ್ಲಿ ನಾವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೋದು ಆಸ್ ಅ ಯೂಸರ್. ನೆಕ್ಸ್ಟ್, ಹೈ ಸೆಕ್ಯೂರ್. ಇದು ಒಂದು ಇಂಪಾರ್ಟೆಂಟ್ ಮೇಜರ್ ಫೀಚರ್ ಆಫ್ ಜಾವಾ. ಯಾಕೆ ಅಂತ ಅಂದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಕಾಲ್ಡ್ ಆಸ್ ಬೈಟ್ ಕೋಡ್. ಇವಾಗ ನಾವು ಯಾವುದೇ ಒಂದು ಪ್ರೋಗ್ರಾಮ್ ನ ಬರಿತೀವಿ, ಬರದಾದ್ಮೇಲೆ ಅದು ಕಂಪೈಲರ್ ಏನ್ ಮಾಡುತ್ತೆ? ಕಂಪೈಲ್ ಮಾಡುತ್ತೆ. ಕಂಪೈಲ್ ಮಾಡಿದಾಗ ನಮ್ಗೆ ಏನ್ ಜನರೇಟ್ ಆಗುತ್ತೆ? ಬೈಟ್ ಕೋಡ್ ಅನ್ನೋದು ಒಂದು ಜನರೇಟ್ ಆಗುತ್ತೆ. ಇದು ಬಂದು ಹ್ಯೂಮನ್ಗೆ ಅರ್ಥ ಆಗಲ್ಲ. ಸೊ ಇದು ಇದೇನ್ ಕೊಡುತ್ತೆ? ನಮ್ಗೆ ಹೈ ಸೆಕ್ಯೂರಿಟಿ ಕೊಡುತ್ತೆ. ಸೊ ಅದಕ್ಕೆ ಇದನ್ನ ಜಾವಾ ಇಸ್ ಹೈಲಿ ಸೆಕ್ಯೂರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದು ಇಂಟ್ರೊಡಕ್ಷನ್, ಜಾವಾ ಅಂದ್ರೆ ಏನು ಮತ್ತೆ ಫೀಚರ್ಸ್ ಅಂಡ್ ಫೀಚರ್ಸ್ ಆಫ್ ಜಾವಾ ಡಿಸ್ಕಸ್ ಮಾಡಿರೋದು. ನೆಕ್ಸ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಏನಂತ ಅಂದ್ರೆ, ವಾಟ್ ಆರ್ JVM, JRE ಅಂಡ್ JDK. ಫಸ್ಟ್ JVM ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅಬ್ರಿವೇಟೆಡ್ ಆಸ್ ಜಾವಾ ವರ್ಚುವಲ್ ಮೆಷಿನ್. ಜಾವಾ ವರ್ಚುವಲ್ ಮೆಷಿನ್ ಏನ್ ಮಾಡುತ್ತೆ? ಟು ಇದೇನ್ ಮಾಡುತ್ತೆ? ಜಾವಾ ಪ್ರೋಗ್ರಾಮ್ಸ್ ನ ಯಾವುದೇ ಒಂದು ಡಿವೈಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ರನ್ ಮಾಡಕ್ಕೆ JVM ಅವಕಾಶ ಮಾಡಿಕೊಡುತ್ತೆ. ಇಟ್ ಗಿವ್ಸ್ us or enables Java program to run on any device or operating system. ನೆಕ್ಸ್ಟ್, ಅದರದ್ದು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಏನೇನು? ಒಂದು, ಬೈಟ್ ಕೋಡ್ ಎಕ್ಸಿಕ್ಯೂಷನ್. ಅದೇ ಕಂಪೈಲರ್, ಮಾಮೂಲಿ ಕಂಪೈಲರ್. ಇದು ಜಾವಾದು ಕಂಪೈಲರ್ ಹೆಸರು ಬಂದು ಜಾವಾ ಸಿ.
ಜಾವಾಸಿ ಜಾವಾದು ಕಂಪೈಲರ್ ಏನಂತ ಅಂದ್ರೆ ಜಾವಾಸಿ ಇದೇನ್ ಮಾಡುತ್ತೆ, ಪ್ರೋಗ್ರಾಮ್ ಇರುತ್ತಲ್ಲ ಪ್ರೋಗ್ರಾಮ್ನ ಕಂಪೈಲ್ ಮಾಡಿ ಬೈಟ್ ಕೋಡ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಬೈಟ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಮೇನ್ ರೆಸ್ಪಾನ್ಸಿಬಲ್ ಯಾರು ಅಂತ ಅಂದ್ರೆ JVM. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್. ನಾನು ಆಲ್ರೆಡಿ ಹೇಳಿದೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಏನು ಅಂತ ಮುಂಚೆ ಇರೋ ಸ್ಲೈಡ್ ಅಲ್ಲಿ. ನೆಕ್ಸ್ಟ್ ಮೆಮರಿ ಮ್ಯಾನೇಜ್ಮೆಂಟ್. ಈ JVM ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಮೆಮರಿ ಆರ್ ಮ್ಯಾನೇಜಿಂಗ್ ದ ಮೆಮರಿನ ಮ್ಯಾನೇಜ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ JVM. ನೆಕ್ಸ್ಟ್ ಸೆಕ್ಯೂರಿಟಿ, ಅದೇ ಬೈಟ್ ಕೋಡ್. ಬೈಟ್ ಕೋಡ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಬಲ್ ಬೈ ಹ್ಯೂಮನ್, ಸೊ ಸೆಕ್ಯೂರಿಟಿ ಪರ್ಪಸ್. ನೆಕ್ಸ್ಟ್ ಬಂದು JRE. JRE ಬಂದು ಅಬ್ರಿವೇಟೆಡ್ ಆಸ್ ಜಾವಾ ರನ್ ಟೈಮ್ ಎನ್ವೈರ್ನಮೆಂಟ್. ಎನ್ವೈರ್ನಮೆಂಟ್ ಅಂದ್ರೆ ಅರ್ಥ ಏನು, ಇಟ್ ಗಿವ್ಸ್ ಒನ್ ಸ್ಪೇಸ್, ಏನಂದ್ರೆ ಒಂದು ಸ್ಪೇಸ್ ಕೊಡುತ್ತೆ ಅಂತ, ಅರ್ಥ. ಇಲ್ಲಿ ಆಲ್ರೆಡಿ ಇಟ್ ಪ್ರೊವೈಡ್ಸ್ ರನ್ ಟೈಮ್ ಎನ್ವಿರಾನ್ಮೆಂಟ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಜಾವಾ ಪ್ರೋಗ್ರಾಮ್ಸ್. ಅಂದ್ರೆ ಇದು ಒಂದು ಜಾಗ ಕೊಡುತ್ತೆ ಜಾವಾ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ನೆಕ್ಸ್ಟ್ ಇಟ್ ಕಂಟೈನ್ಸ್ ಎವ್ರಿಥಿಂಗ್ ನೀಡೆಡ್ ಟು ರನ್ ಜಾವಾ ಅಪ್ಲಿಕೇಶನ್ಸ್. ಅಂದ್ರೆ ಇದು ಎನ್ವಿರಾನ್ಮೆಂಟ್ ಅಂತ ಅದು ಅಬ್ರಿವಿಯೇಷನ್ ಹೇಳ್ತಿರೋದ್ರಿಂದ ಅಂದ್ರೆ ಎಲ್ಲ ಏನೇನ್ ರನ್ ಮಾಡಕ್ಕೆ ಬೇಕು ಅದೆಲ್ಲ ಇರುತ್ತೆ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳೋದೇನಂದ್ರೆ ಕಂಪೈಲರ್ ಇರಲ್ಲ. ಯಾಕೆ ಕಂಪೈಲರ್ ಇರಲ್ಲ? ನಮ್ಗೆ ಜಾವಾ ಪ್ರೋಗ್ರಾಮ್ ನ ರನ್ ಮಾಡಬೇಕು ಅಂತ ಅಂದ್ರೆ ಹೌದು ಪ್ರೋಗ್ರಾಮ್ ಬರೀಬೇಕು, ಬಟ್ ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ರನ್ ಮಾಡ್ಬೇಕಂತಂದ್ರೆ ವಿ ನೀಡ್ ಓನ್ಲಿ ದ ಬೈಟ್ ಕೋಡ್ ಅಷ್ಟೇ ಬೇಕು ನಮ್ಗೆ. ಇವಾಗ ಸಪೋಸ್ ನಮ್ಗೆ ಪ್ರೋಗ್ರಾಮ್ ಇದೆ ಅಂತ ಅಂದ್ರೆ ಇಟ್ ಇಸ್ ಪ್ರೋಗ್ರಾಮ್ ಅಂದ್ಮೇಲೆ ಒಂದು ಪ್ರೋಗ್ರಾಮ್ ಬರೆದಾದ್ಮೇಲೆ ಕಂಪೈಲ್ ಆಗುತ್ತೆ, ಬೈಟ್ ಕೋಡ್ ಕೊಡುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಕಂಪೈಲ್ ಆದ್ಮೇಲೆ ಪ್ರೊಡ್ಯೂಸ್ ಮಾಡೋಂತಹ ಬೈಟ್ ಕೋಡ್ ಇದೆ, ಪ್ರೋಗ್ರಾಮ್ ಇಲ್ಲ ಅಂತಂದ್ರೆ ಇಟ್ ಇಸ್ ಫೈನ್. ನಮ್ಗೆ ಬೇಕಾಗಿರೋದು ರನ್ ಟೈಮ್ ಅಲ್ಲಿ ಜಾವಾ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದು. ಸೊ ಬೈಟ್ ಕೋಡ್ ಇದ್ರೆ ಸಾಕು, ನಮ್ಗೆ ಎಕ್ಸಿಕ್ಯೂಟ್ ಮಾಡಬಹುದು ಪ್ರೋಗ್ರಾಮ್ಸ್, ಔಟ್ಪುಟ್ ಬರುತ್ತೆ, ವಿಲ್ ಗೆಟ್ ಔಟ್ಪುಟ್. ನೆಕ್ಸ್ಟ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸಿಕ್ಯೂಟಿಂಗ್ ಜಾವಾ ಬೈಟ್ ಕೋಡ್ ಅಂಡ್ ಪ್ರೊವೈಡಿಂಗ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್. ಅದೇ ನಾನು ಹೇಳಿದೆ ಅಲ್ಲ, ಸೇಮ್. JRE includes a set of standard libraries. ಅಂದ್ರೆ ಇದೇನ್ ಕನ್ಸಿಸ್ಟ್ ಆಗಿರುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಲೈಬ್ರರೀಸ್ ಅಂತ ಇರುತ್ತೆ, ಅದು ಇನ್ಬಿಲ್ಟ್. ಜಾವಾನ ಡೆವಲಪ್ ಮಾಡ್ಬೇಕಾದ್ರೇನೆ ಈ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ದ್ಯಾಟ್ ಪ್ರೊವೈಡ್ಸ್ ಫಂಕ್ಷನಾಲಿಟೀಸ್ ಲೈಕ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನೋದು ಫ್ಯೂಚರ್ ಕೋರ್ ಜಾವಾ ಕಲ್ತಾದ್ಮೇಲೆ ಅದು ಡೇಟಾ ಸ್ಟ್ರಕ್ಚರ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ಇರುತ್ತೆ, ಅದು ಕೂಡ ಫಂಕ್ಷನಾಲಿಟಿ. JRE ಇದು ಏನು ಡೇಟಾ ಸ್ಟ್ರಕ್ಚರ್ಸ್ ಅನ್ನೋ ಫಂಕ್ಷನಾಲಿಟಿ ಕೂಡ ಕೊಡುತ್ತೆ. ನೆಟ್ವರ್ಕಿಂಗ್, ಫೈಲ್ ಇನ್ಪುಟ್ ಔಟ್ಪುಟ್, ಆಮೇಲೆ ಡೇಟಾಬೇಸ್ ಕನೆಕ್ಷನ್ಸ್ ಅಂಡ್ ಮೆನಿ ಮೋರ್. ಆಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರಿ ಸಚ್ ಆಸ್ ನೆಟ್ವರ್ಕಿಂಗ್. ಇವಾಗ ನಾವು ನೆಟ್ವರ್ಕಿಂಗ್ ಜೊತೆ ಡೀಲ್ ಮಾಡ್ಬೇಕಂತ ಅಂದ್ರೆ ನೆಟ್ವರ್ಕಿಂಗ್ ಲೈಬ್ರರೀಸ್ ಇರುತ್ತೆ. ಇವಾಗ ನಾವು ಫೈಲ್ IO ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ಪುಟ್ ಔಟ್ಪುಟ್. ಏನಂತಂದ್ರೆ ಇವಾಗ ನಾವು ಫೈಲ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಎಕ್ಸ್ಚೇಂಜ್ ಮಾಡಬೇಕು, ಫೈಲ್ ನ ಇನ್ಪುಟ್ ಅಥವಾ ಔಟ್ಪುಟ್ ಮಾಡಬೇಕು, ಅದ್ರಲ್ಲಿ ಏನೋ ಬರೀಬೇಕು ಅಂತ ಅಂದ್ರೆ ಫೈಲ್ ಹ್ಯಾಂಡ್ಲಿಂಗ್ ಅಂತ ಒಂದು ಬರುತ್ತೆ ಕಾನ್ಸೆಪ್ಟ್. ಇಲ್ಲಿ ಫೈಲ್ ಇನ್ಪುಟ್ ಔಟ್ಪುಟ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ, ಅದು ಹೌದು. ನೆಕ್ಸ್ಟ್ ಡೇಟಾಬೇಸ್ ಕನೆಕ್ಷನ್ಸ್. ಇವಾಗ SQL ಅಥವಾ JDBC, ಅದು JDBC ಅಂದ್ರೆ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ. ಅದಕ್ಕೂ ನಮ್ಗೆ ಏನಾದ್ರು ಡೇಟಾಬೇಸ್ ಅಲ್ಲಿ ಏನಾದ್ರು ಸ್ಟೋರ್ ಮಾಡಬೇಕು ಡೀಟೇಲ್ಸ್ ನ ಅಂತ ಅಂದಾಗ ಡೇಟಾಬೇಸ್ ಕನೆಕ್ಷನ್ ಅನ್ನೋ ಒಂದು ಲೈಬ್ರರಿ ಡೇಟಾಬೇಸ್ ಕನೆಕ್ಷನ್ ಇರುತ್ತೆ. ಅಂಡ್ ಮೆನಿ ಮೋರ್. ಅಂಡ್ ಕಮಿಂಗ್ ಟು ಲಾಸ್ಟ್ ಇಸ್ JDK ಅಂತ ಅಂದ್ರೆ ಜಾವಾ ಡೆವಲಪ್ಮೆಂಟ್ ಕಿಟ್ ಅಂತ ಅಂದ್ರೆ ಜಾವಾಗೆ ಬೇಕಾಗಿರುವಂತಹ ಡೆವಲಪ್ಮೆಂಟ್ ಗೆ ಏನೇನ್ ಬೇಕಂತ ಇರುತ್ತೋ ಅದು ಎಲ್ಲಾನು JDK ಇರುತ್ತೆ, ಇನ್ಕ್ಲೂಡಿಂಗ್ ಏನು ಸಾಫ್ಟ್ವೇರ್. ಇಟ್ ಇಸ್ ಲೈಕ್ ನಥಿಂಗ್ ಬಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಯೂಸ್ ಟು ಡೆವಲಪ್ ಜಾವಾ ಅಪ್ಲಿಕೇಶನ್ಸ್ ಅಂಡ್ ಆಪ್ಲೆಟ್ಸ್. ಇದು ಜಾವಾ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಕ್ಕೆ ಏನೇನು ಇನ್ಬಿಲ್ಟ್ ಆಗಿ ಬೇಕು ಅದೆಲ್ಲ JDK ಇರುತ್ತೆ. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಇನ್ JRE ಅಲಾಂಗ್ ವಿತ್ ದ ಟೂಲ್ಸ್ ಅಂಡ್ ಯುಟಿಲಿಟೀಸ್ ಫಾರ್ ಡೆವಲಪಿಂಗ್, ಡಿಬಗಿಂಗ್ ಅಂಡ್ ಮಾನಿಟರಿಂಗ್ ಜಾವಾ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಕೀ ಕಾಂಪೊನೆಂಟ್ಸ್ ಆಫ್ JDK. ಅಂದ್ರೆ JDK ಒಳಗೆ ಏನೇನಿರುತ್ತೆ ಅಂತ. ಒಂದು ಜಾವಾ ಕಂಪೈಲರ್, ಅಂದ್ರೆ
ಜಾವಾ ಕಂಪೈಲರ್ ಯಾವುದು? ಜಾವಾಗೆ ಒಂದು ಕಂಪೈಲರ್ ಹೆಸರು ಜಾವಾ ಸಿ. ನೆಕ್ಸ್ಟ್ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅಂದ್ರೆ JRE ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಡೆವಲಪ್ಮೆಂಟಲ್ ಟೂಲ್ಸ್. ಫಸ್ಟ್ ಏನು ಜಾವಾ ಕಂಪೈಲರ್ ಅಂದ್ರೆ ಇದೇನ್ ಮಾಡುತ್ತೆ, ಕಂಪೈಲರ್ ಕೆಲಸನೇ ನಮ್ಗೆ ಪ್ರೋಗ್ರಾಮ್ ಅಲ್ಲಿ ನಾವು ಕಂಪೈಲ್ ಮಾಡಿದಾಗ ಏನು ಸಿಂಟ್ಯಾಕ್ಸ್ ಅಥವಾ ಏನು ಮಿಸ್ಟೇಕ್ಸ್ ಎರರ್ಸ್ ಏನು ಇಲ್ಲ ಅಂತ ಅಂದಾಗ ಸೋರ್ಸ್ ಕೋಡ್ ಬಂದು ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅದು. ದಟ್ JVM ಕ್ಯಾನ್ ಎಕ್ಸಿಕ್ಯೂಟ್. JVM ಗೆ ಅರ್ಥ ಆಗೋದು ಬೈಟ್ ಕೋಡ್, ಇನ್ ಯಾವ್ದಕ್ಕೂ ಅರ್ಥ ಆಗಲ್ಲ. ಸೊ ಓನ್ಲಿ JVM ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೈಟ್ ಕೋಡ್. ಆಮೇಲೆ ಇನ್ನೊಂದು ಏನಾಗುತ್ತೆ, JRE ಇರುತ್ತೆ ಇದರಲ್ಲಿ. The JDK includes JRE which contains the JVM. JDK ಲಿ JRE ಇರುತ್ತೆ, JRE ಲಿ ಮತ್ತೆ JVM ಇರುತ್ತೆ. ಅಂದ್ರೆ ಅರ್ಥ ಇದು JDK ಒಳಗೆ JRE ಇರುತ್ತೆ. JRE ಇನ್ಬಿಲ್ಟ್ ಅಂದ್ರೆ JVM ಇರುತ್ತೆ. ಫಸ್ಟ್ JDK ಒಳಗೆ JRE ಇರುತ್ತೆ. JRE ಈಸ್ ಲೈಕ್ JRE ಜೊತೆಗೆ JVM ಇರುತ್ತೆ ಅಂತ ಅರ್ಥ. ಡೆವಲಪ್ಮೆಂಟಲ್ ಟೂಲ್ಸ್ ಅಂದ್ರೆ ಕಂಪೈಲಿಂಗ್, ಡಿಬಗ್ಗಿಂಗ್ ಮತ್ತೆ ಮಾನಿಟರಿಂಗ್ ಜಾವಾ ಪ್ರೋಗ್ರಾಮ್ಸ್ಗೆ ಏನೇನು ಟೂಲ್ಸ್ ಬೇಕೋ ಅದೆಲ್ಲ JDK ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ JDK ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದು JDK ಯಾವ ತರ ವರ್ಕ್ ಆಗುತ್ತೆ? ಫಸ್ಟ್ JDK ಅಂತ ಅಂದ್ರೆ ಜಾವಾ ಡೆವಲಪ್ಮೆಂಟ್ ಕಿಟ್. ಇದ್ರಲ್ಲಿ ಏನಿರುತ್ತೆ, ಜಾವಾ ಕಂಪೈಲರ್ ಇರುತ್ತೆ, ಆಮೇಲೆ ಡೆವಲಪ್ಮೆಂಟಲ್ ಟೂಲ್ಸ್ ಇರುತ್ತೆ, ಮತ್ತೇನೇನಿರುತ್ತೆ, JRE ಇರುತ್ತೆ. JRE ಒಳಗೇನಿರುತ್ತೆ, JVM ಇರುತ್ತೆ. ಫಸ್ಟ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ ಸೋರ್ಸ್ ಕೋಡ್ ಇರುತ್ತೆ. ಸೋರ್ಸ್ ಕೋಡ್ ಸಪೋಸ್ ನಾವು ಎಕ್ಸಾಂಪಲ್ ಒಂದು ಅಡಿಷನ್ ಮಾಡಕ್ಕೆ A+B, ಸೇ ಫಾರ್ ಎಕ್ಸಾಂಪಲ್ A2B5 ಇದನ್ನ ಆಡ್ ಮಾಡಕ್ಕೆ ಒಂದು ಪ್ರೋಗ್ರಾಮ್ ಬರೀತೀವಿ ಅಂತ ಅಂದ್ರೆ ಸೋರ್ಸ್ ಕೋಡ್ ಇದು ಪ್ರೋಗ್ರಾಮ್. ದಿಸ್ ಇಸ್ ನಥಿಂಗ್ ಬಟ್ ಜಾವಾ ಪ್ರೋಗ್ರಾಮ್. ಈ ಜಾವಾ ಪ್ರೋಗ್ರಾಮ್ ನಾವು ಬರಿತೀವಿ. ಬರದಾದ್ಮೇಲೆ ಇದ್ರಲ್ಲಿ ಏನಿರುತ್ತೆ, ಜಾವಾ ಡೆವಲಪ್ಮೆಂಟ್ ಕಿಟ್ ಅಲ್ಲಿ ಏನಿರುತ್ತೆ, ಜಾವಾ ಕಂಪೈಲರ್ ಇರುತ್ತೆ. ನಾವು ಕಂಪೈಲ್ ಮಾಡಿದಾಗ ಬೈಟ್ ಕೋಡ್ ಜನರೇಟ್ ಆಗುತ್ತೆ. ಅಂದ್ರೆ ನಾವು ಡಾಟ್ ಕ್ಲಾಸ್ ಫೈಲ್ ಅಂದ್ರೆ ಇದು ಬೈಟ್ ಕೋಡ್ ಜನರೇಟ್ ಆಗಿರುತ್ತಲ್ಲ, ಬೈಟ್ ಕೋಡ್ ಜನರೇಟ್ ಆಗಿರೋದು ಡಾಟ್ ಕ್ಲಾಸ್ ಫೈಲ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಜಾವಾ ವರ್ಚುವಲ್ ಮೆಷಿನ್ಗೆ ಮಾತ್ರ ಬೈಟ್ ಕೋಡ್ ಅರ್ಥ ಆಗೋದು. ಸೊ ಅದೇನ್ ಮಾಡುತ್ತೆ, ಸಿನ್ಸ್ ಜಾವಾ ವರ್ಚುವಲ್ ಮೆಷಿನ್ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಒಳಗಿರೋದ್ರಿಂದ ಅದು ಏನ್ ಮಾಡುತ್ತೆ, ಜಾವಾ ರನ್ ಟೈಮು ನಮಗೆ ಸ್ಪೇಸ್ ಕೊಡುತ್ತೆ. ಸ್ಪೇಸ್ ಟು ರನ್ ದ ಜಾವಾ ಪ್ರೋಗ್ರಾಮ್ ಅಥವಾ ಬೈಟ್ ಕೋಡ್ ನ ರನ್ ಮಾಡೋದಕ್ಕೆ ಇಟ್ ಪ್ರೊವೈಡ್ಸ್ ಎ ಸ್ಪೇಸ್. ಈ ರೀತಿ JDK ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಡಿಫ್ರೆನ್ಸಸ್. ಇದು ತುಂಬಾ ಇಂಪಾರ್ಟೆಂಟ್. ಡಿಫ್ರೆನ್ಸಸ್ ಬಿಟ್ವೀನ್ JDK, JRE ಅಂಡ್ JVM. ಫಸ್ಟ್ 3 ಇಂಪಾರ್ಟೆಂಟ್ ಮೇನ್ಲಿ ಏನೇನು, ಪರ್ಪಸ್, ಕಂಟೆಂಟ್ಸ್, ಯೂಸೇಜ್. JRE ಅಂತಂದ್ರೆ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. ಅದೇ ಒಂದು ರನ್ ಟೈಮ್ ಎನ್ವಿರಾನ್ಮೆಂಟ್ ಕೊಡುತ್ತೆ ಫಾರ್ ಜಾವಾ ಆಪ್ಸ್. ನೆಕ್ಸ್ಟ್ ಏನೇನಿರುತ್ತೆ ಇದ್ರೊಳಗಡೆ ಅಂದ್ರೆ JRE ಒಳಗೆ JVM ಇರುತ್ತೆ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡಿರೋದು. ಮತ್ತೆ ಲೈಬ್ರರೀಸ್, ಇನ್ಬಿಲ್ಟ್ ಲೈಬ್ರರೀಸ್ ಇರುತ್ತೆ. ನೆಕ್ಸ್ಟ್ ಯೂಸೇಜ್ ಏನು, JRE ಟು ರನ್ ದ ಜಾವಾ ಅಪ್ಲಿಕೇಶನ್. ನೆಕ್ಸ್ಟ್ JVM ಎಕ್ಸಿಕ್ಯೂಟ್ಸ್ ಜಾವಾ ಬೈಟ್ ಕೋಡ್. ಜಾವಾ ವರ್ಚುವಲ್ ಮೆಷಿನ್ ಕೆಲಸ ಏನು, ಇಟ್ ಎಕ್ಸಿಕ್ಯೂಟ್ಸ್ ಜಾವಾ ಬೈಟ್ ಕೋಡ್. ಆಮೇಲೆ JRE ಒಳಗೆ JRE ಕಂಟೇನ್ಸ್ JVM ಆಗಿರೋದ್ರಿಂದ ಇಟ್ ಕಂಟೇನ್ಸ್ ಅ ಪಾರ್ಟ್ ಆಫ್ JRE. ನೆಕ್ಸ್ಟ್ JVM ಇಂತಕ್ಕೆ ಯೂಸ್ ಪರ್ಪಸ್ ಅಥವಾ ಏನು ಯೂಸೇಜ್ ಏನು ಅಂತಂದ್ರೆ ಟು ಎಕ್ಸಿಕ್ಯೂಟ್ ದ ಬೈಟ್ ಕೋಡ್. ನೆಕ್ಸ್ಟ್ JDK ಅಂದ್ರೆ ಜಾವಾ ಡೆವಲಪ್ಮೆಂಟ್ ಕಿಟ್. ಇಟ್ ಇನ್ಕ್ಲೂಡ್ಸ್ ಇಟ್ ಇನ್ಕ್ಲೂಡ್ಸ್ ಟೂಲ್ಸ್ ಫಾರ್ ಡೆವಲಪಿಂಗ್ ಜಾವಾ ಆಪ್ಸ್. ಆಮೇಲೆ ಏನ್ ಕಂಟೈನ್ ಆಗಿರುತ್ತೆ, JRE ಡೆವಲಪ್ಮೆಂಟಲ್ ಟೂಲ್ಸ್, ಆಮೇಲೆ ಕಂಪೈಲರ್ ಜಾವಾ ಸಿ ದ ಕಂಪೈಲರ್. JRE ಒಳಗೆ JVM ಇರುತ್ತೆ. ನೆಕ್ಸ್ಟ್ ಟು ಡೆವಲಪ್ ಅಂಡ್ ರನ್ ದ ಜಾವಾ ಅಪ್ಲಿಕೇಶನ್ JDK ಇಸ್ ಯೂಸ್ಡ್. ಸೊ these are the major 3 differences between JDK, JRE and JVM. ಸೊ ಇಲ್ಲಿಗೆ ಆಲ್ಮೋಸ್ಟ್ ಲೈಕ್ ಇಂಟ್ರೊಡಕ್ಷನ್ ಟು ಜಾವಾ, ಆಮೇಲೆ ಫೀಚರ್ಸ್ ಆಫ್ ಜಾವಾ, ಆಮೇಲೆ ನೆಕ್ಸ್ಟ್ ವಾಟ್ ಆರ್ JDK, JVM ಅಂಡ್
JRE ಅದೆಲ್ಲ ಡಿಸ್ಕಸ್ ಮಾಡಾಯ್ತು. ಹಾಗೆ JDK ಯಾವ ತರ ವರ್ಕ್ ಆಗುತ್ತೆ ಇಂಟರ್ನಲಿ ಅಂತ, ಮತ್ತೆ ಡಿಫ್ರೆನ್ಸಸ್ ಕೂಡ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.